ಅಕ್ಕಿ ಶಾವಿಗೆ ಉಪ್ಪಿಟ್ಟು, ಅಂಗಡಿಯಿಂದ ತಂದಿರೋ ಅಕ್ಕಿ ಶಾವಿಗೆ ಉಪ್ಪಿಟ್ಟು. ದಿಸ್ ಇಸ್ ರೈಸ್ ಸೇವೈ. ವಿ ಮೇಕ್ ಉಪ್ಮಾ ಇನ್ ದಿಸ್. This is the brand we use, Anil Rice Vermicelli. You get wheat vermicelli which is used for kheer. This is not that version. This is rice vermicelli. ಇದು ಅನಿಲ್ ಅಕ್ಕಿ ಶಾವಿಗೆ, ಅಂಗಡಿಯಲ್ಲಿ ಸಿಗೋದು. ಗೋಧಿ ಶಾವಿಗೆ ಪಾಯಸ ಮಾಡೋದು, ಇದು ಅಕ್ಕಿ ಶಾವಿಗೆ. ಸಾಮಗ್ರಿಗಳು, ಇದನ್ನ ಬಿಸಿನೀರಲ್ಲಿ ಹಾಕತ್ತೆ, ಅದನ್ನು ತೋರ್ಸತ್ ನಂತರ ಕಾಯಿ ತುರಿ, ಬೇಯಿಸಿರೋ ಹಸಿ ಬಟಾಣಿ ಇದ್ರೆ ಹಾಕೋಬಹುದು, ಆಪ್ಷನಲ್. ನಿಂಬೆ ಹುಳಿ ಕೊನೆಯಲ್ಲಿ ಹಾಕಕ್ಕೆ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ದೊಣ್ಣಮೆಣಸಿನ್ಕಾಯಿ, ಟೊಮೆಟೊ. ಈರುಳ್ಳಿ ಹಾಕಲ್ಲ ಸಾಮಾನ್ಯ, ಬೇಕಿದ್ರೆ ಹಾಕೊಳ್ಳಿ. ದ ಇಂಗ್ರೀಡಿಯೆಂಟ್ಸ್ ವಿಚ್ ವಿಲ್ ಗೋ ಫಾರ್ ಸೀಸನಿಂಗ್ ಅಲಾಂಗ್ ವಿತ್ ಮಸ್ಟರ್ಡ್ ಅಂಡ್ ಅದರ್ ಥಿಂಗ್ಸ್: green chili deseeded, coriander leaves, curry leaves, tomato, capsicum. At last, to squeeze some lemon juice. We don't add onion to this normally. If needed, you can add. This is cooked fresh peas. This is seasonal. If available, you can add. Otherwise, you can skip. Freshly grated coconut. And this is the rice sevai or vermicelli. This will be cooked in hot water, which will be shown now. Take generous amount of water and boil it, adding some salt to it. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕಿ ಅದನ್ನ ಕುದಿಯಕ್ಕೆ ಬಿಡಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಶಾವಿಗೆ ಅಂಟಲ್ಲ. ಶಿ ಈಸ್ ಆಡಿಂಗ್ ಸಮ್ ಆಯಿಲ್ ಸೊ ದಟ್ ದ ಸೇವೈ or vermicelli will not stick to each other. This vermicelli has a tendency to become kind of pasty, so you need a good method of cooking it. So follow this method and let us know how it works. ಈ ಶಾವಿಗೆ ಬೇಗ ಮೆತ್ಕೊಳ್ಳುತ್ತೆ, ಆಮೇಲೆ ಅಂಟಾಗೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಈ ಎಣ್ಣೆ ಹಾಕೋದು ಬಿಡಿಯಾಗಿ. ದ ಸೇವೈ ವಿಲ್ ಬಿ ಆಡೆಡ್ ಟು ದ ಬಾಯ್ಲಿಂಗ್ ವಾಟರ್. ಕುದಿತಿರೋ ನೀರಿಗೆ ಶಾವಿಗೆ ಹಾಕೊಂಡು 1 ನಿಮಿಷ ಮುಚ್ಚಿಡಿ. ಒಲೆ ಆನ್ ಇರುತ್ತೆ. ಫಾರ್ ಅ ಮಿನಿಟ್ ಯು ಕ್ಯಾನ್ ಲೆಟ್ ದಿಸ್ vermicelli be in the boiling water. Close the lid and let the stove be on. If these are very long, you can break them. Otherwise the noodles will be very long and it will be difficult to mix while putting the seasoning. Let this just stay for a minute, closing the lid. 1 ನಿಮಿಷ ತಟ್ಟೆ ಮುಚ್ಚಿ ನೀರಲ್ಲೇ ಬಿಡಿ ಅದನ್ನು. After it has been staying in the boiling water for a minute, she will drain it in this big sieve and she is going to pour cold water over it. ಅದು 1 ನಿಮಿಷ ಕುದಿಯೋ ನೀರಲ್ಲಿ ಬಿಟ್ಟ ನಂತರ ಈ ಥರ ಜಾಲರಿ ಥರ ಇರೋ ಪಾತ್ರೆಗೆ ಅದು ಬಗ್ಗಿಸ್ಬಿಟ್ಟು ಅದ್ರ ಮೇಲೆ ತಣ್ಣೀರು ಹಾಕ್ಕೊಳ್ತಾರೆ. ಸೊ ದಟ್ ಅದು ಬೇಯೋದು ನಿಲ್ಲತ್ತೆ. ಇಲ್ಲ ಅಂದರೆ ಅದು ಮಿಡ್ಡೆ ಆಗೋಗುತ್ತೆ, ಪಿಚ್ ಆಗೋಗುತ್ತೆ. ಇಫ್ ಯು ಡೋಂಟ್ pour out the hot water and then run it under cold water, it will become sticky and it will become like a lump. It will be difficult to cook and eat as well. She removed the excess water and she is going to pour it on this vessel now. ಮೇಲಿರೋ ಬಿಸಿ ನೀರು ತೆಕ್ಕೊಂಡು ಆಮೇಲೆ ಈ ಪಾತ್ರೆಗೆ ಹಾಕೋತಾರೆ.
Now she is pouring cold water over it. ಈಗ ತಣ್ಣೀರು ಹಾಕೋತಿದೆ ಅದ್ರ ಮೇಲೆ. ಈ ಥರ ಉದ್ರು ಎಳೆ ಬರಬೇಕು, ಉದ್ರುದ್ರಾಗಿರ್ಬೇಕು ಈ ಥರ. ಇದಕ್ಕಿಂತ ಮೆತ್ತಗಾಗಿದ್ರೆ ಮಿಡ್ಡೆ ಆಗೋ ಸಾಧ್ಯತೆ ಇರುತ್ತೆ. ವೆನ್ ಯು ಡೂ ಲೈಕ್ ದಿಸ್, ಆಫ್ಟರ್ ದಿಸ್ ಕೂಲ್ಸ್ ಡೌನ್, ಇಟ್ ಹ್ಯಾಸ್ ಟು ಸೆಪರೇಟ್ ಲೈಕ್ ದಿಸ್, ಅದರ್ವೈಸ್ ಇಟ್ ವಿಲ್ ಬಿಕಮ್ ಎ ಬಿಗ್ ಲಂಪ್. To a pan, add generous amount of oil. She is using groundnut oil. ಬಾಣಲೆಗೆ ಸಾಕಷ್ಟು ಎಣ್ಣೆ ಬೇಕು ಇದಕ್ಕೆ. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದೆ. ಎಣ್ಣೆ ಕಾದ ಮೇಲೆ ಆಫ್ಟರ್ ದ ಆಯಿಲ್ ಇಸ್ ಹೀಟೆಡ್, ಆ್ಯಡ್ ಮಸ್ಟರ್ಡ್ ಸೀಡ್. ಮಸ್ಟರ್ಡ್ ಸೀಡ್, ಸಾಸಿವೆ. ಆಫ್ಟರ್ ಇಟ್ ಸ್ಪ್ಲಟರ್ಸ್, ಆ್ಯಡ್ ಚನಾ ದಾಲ್ ಅಂಡ್ ಉರದ್ ದಾಲ್ ಮಿಕ್ಸ್ಚರ್. ಚಿಟ್ಗುಟ್ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳಿ. ಕಂದು ಬಣ್ಣಕ್ಕೆ ಬರಬೇಕು. ಇಟ್ ಹ್ಯಾಸ್ ಟು ರೆಡನ್ ಅ ಲಿಟಲ್ ಬಿಟ್. ಟರ್ಮರಿಕ್, ಸ್ವಲ್ಪ ಅರಿಶಿನ, ಗ್ರೀನ್ ಚಿಲ್ಲಿ ಡಿಸೀಡೆಡ್, ಹಸಿರು ಮೆಣಸಿನ್ಕಾಯಿ ಬೀಜ ತೆಕ್ಕೊಂಡಿದೆ, ಕರಿ ಲೀಫ್, ಕರಿಬೇವು, ದೊಣ್ಣಮೆಣಸಿನ್ಕಾಯಿ ಹೆಚ್ಕೊಂಡಿರೋದು, ಕ್ಯಾಪ್ಸಿಕಮ್ ಚಾಪ್, ಫ್ರೈ ಎ ಲಿಟಲ್ ಬಿಟ್. ಆಮೇಲೆ ಟೊಮೆಟೊ ಅಲ್ಲ, ದೆನ್ ಆ್ಯಡ್ ಟೊಮೆಟೊ. ಸ್ವಲ್ಪ ಹುರ್ಕೊಂಡು ಮೆತ್ತಗಾದ ನಂತರ ಟೊಮೆಟೊ ಹಾಕೋಬೇಕು. 1 ಬಿಗ್ ಟೊಮೆಟೊ, ಒಂದು ದೊಡ್ಡ ಟೊಮೆಟೊ. ಲೆಟ್ ದಿಸ್ ಕುಕ್. ಸ್ವಲ್ಪ ಬೇಯಿಕೊಳ್ಳಿ. You can add tomato along with beans, carrot or any other vegetables which is not very smelly like radish. You can add that as well after being cooked. That's optional. ಬೇಕಿದ್ರೆ ಇದಕ್ಕೆ ಹುರುಳಿಕಾಯಿ, ಕ್ಯಾರೆಟ್, ಇನ್ನೇನು ಆಲೂಗೆಡ್ಡೆ ಬೇಯಿಸ್ಕೊಂಡು ಕೂಡ ಹಾಕ್ಬೋದು. ಟೊಮೆಟೊ ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೋದು. ನೀವು ಹಾಕಮ್ಮ. ಬೇಯಿಸಿರೋ ಬಟಾಣಿ. She added cooked fresh peas. In the season you can as well add pigeon peas, fresh pigeon peas after being cooked as well. Instead of this regular peas, also hyacinth beans. Both all have to be cooked and then added to the seasoning. ಸಿಗುವಾಗ ತೊಗರಿ ಕಾಳು ಮತ್ತು ಅಥವಾ ಅವರೆಕಾಳು ಬೇಯಿಸ್ಕೊಂಡು ಕೂಡ ಹಾಕೋಬಹುದು ಇದಕ್ಕೆ. Now she is adding the cooked rice, noodles, vermicelli. ಈಗ ಬೇಯಿಸ್ಕೊಂಡಿರೋ ಅಕ್ಕಿ ಶಾವಿಗೆ ಹಾಕ್ತೀವಿ. ಸ್ವಲ್ಪನೇ ಹಾಕೊಂಡು ಈ ಥರ ಕಲಿಸ್ಕೊತಿದೆ. She added some and she is mixing and then she is going to add the rest. Salt so that it mixes when you are mixing the vermicelli. ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳುವಾಗ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಸಕ್ಕರೆ, ಲಿಟಲ್ ಶುಗರ್, ಆಪ್ಷನಲ್. ಕೊರಿಯಾಂಡರ್ ಲೀವ್ಸ್ ಅರ್ಧನಾ? Half of the quantity which you have taken. Half the quantity of freshly grated coconut. Rest half she will add after switching off the stove. ಕೊತ್ತಂಬರಿ ಮತ್ತು ಹಸಿ ಕಾಯಿ ತುರಿ ಅರ್ಧ ಭಾಗ ಇವಾಗ ಹಾಕ್ಕೊಂಡು ಇನ್ನು ಅರ್ಧ ಭಾಗ ಒಲೆ ಆರಿಸಿದ ಮೇಲೆ ಹಾಕ್ಕೊಳ್ಳೋದು. ಮಿಕ್ಸ್ ಇಟ್ ವೆಲ್. ಚೆನ್ನಾಗಿ ಕಲಿಸ್ಕೊಳ್ಳಿ. 2 ಸೌಟ ಏನಮ್ಮದು ಎರಡು ಜಾಲರಿ ಇಟ್ಕೊಂಡವರು ಮಿಕ್ಸ್ ಮಾಡ್ಬೋದು. ಯು ಕ್ಯಾನ್ ಕೀಪ್ 2 ಸ್ಪೂನ್ಸ್ ಅಂಡ್ ಮಿಕ್ಸ್ ಇಟ್.
ಮುಚ್ಚು ಮುಚ್ಚು. Close the lid and cook it for a while so that the heat spreads to all of it. ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸಿ ಎಲ್ಲ ಕಡೆ ಹಬೆ ತಾಗೋ ತನಕ. This has been cooking for a while. Almost done. Now she is adding coriander and rest of the grated coconut. ಇದು ಸ್ವಲ್ಪ ಹೊತ್ತು ಬೇಯ್ತಿತ್ತು. ಈಗ ಕೊನೆಯಲ್ಲಿ ಕೊತ್ತಂಬರಿ, ಮಿಕ್ಕಿದ ಕೊತ್ತಂಬರಿ ಮತ್ತೆ ತುರ್ಕೊಂಡಿರೋ ಕಾಯಿ ತುರಿ ಹಾಕ್ತಿದೆ. ಡಬ್ಬಿಗೆಲ್ಲ ತಗೊಂಡು ಹೋಗೋ ಹಾಗಿದ್ರೆ ಇದನ್ನ ಹಾಕಿ ಬೇಯಿಸ್ಬೇಕಾಗತ್ತೆ, ಇಲ್ದರೆ ಹೊರಟೋಗುತ್ತೆ. ಇಫ್ ಯು ಬಿಸಿಲ್ ಹುರಿಬೇಕು ಸ್ವಲ್ಪ ಹೊತ್ತು. ಇಫ್ ಯು ಆರ್ ಗೋನ್ ಟೇಕ್ ದಿಸ್ ಆಸ್ ಪಾರ್ಟ್ ಆಫ್ ಲಂಚ್ ಬಾಕ್ಸ್ ಆಫ್ಟರ್ ಪುಟಿಂಗ್ ದ ಕೋಕೋನಟ್, ದಿಸ್ ಹ್ಯಾಸ್ ಟು ಬಿ ಕುಕ್ಡ್, ಅದರ್ವೈಸ್ ಇಟ್ ವಿಲ್ ಗೆಟ್ ಸ್ಪಾಯಿಲ್ಡ್. This is optional. She is adding the pre-prepared groundnut seasoning. The video of it will be added into description. The making of groundnut seasoning. ಕಡಲೆ ಬೀಜ ಒಗ್ಗರಣೆ ಬೇಕಿದ್ರೆ ಹಾಕೋಬಹುದು. ಅದರದ್ದು ಮಾಡೋ ವಿಧಾನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರುತ್ತೆ, ಬೇಕಿದ್ರೆ ಹಾಕೋಬಹುದು. It will just add crunch to it. If you prefer that, you can add. ಇದು ಸ್ವಲ್ಪ ಕಟುಮ್ ಅಂತ ಸಿಗುತ್ತೆ, ಬೇಕಿದ್ರೆ ಹಾಕೋಬಹುದು. ಲೆಮನ್ ಜ್ಯೂಸ್, ನಿಂಬೆ ರಸ, ಹಾಫ್ ಸ್ಲೈಸ್ ಆಫ್ ಲೆಮನ್ ಇಸ್ ಸ್ಕ್ವೀಸ್ಡ್. ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಸಾಕು. Groundnut seasoning, add it and mix it well.